ನಂಬಿಕೆ ಎನ್ನುವುದು ಮನುಷ್ಯನನ್ನು ಸಾವಿನ ಬಾಗಿಲಿಗೆ ಕರ್ಕೊಂಡೋಗುತ್ತೆ ಅಂದರೆ ನಂಬ್ತೀರಾ? 2018ನಲ್ಲಿ ಎಂಟೈರ್ ಇಂಡಿಯಾನ ಶಾಕ್ ಮಾಡಿದ್ದ ಈ ಬುರಾರಿ ಮಿಸ್ಟ್ರಿ ಇದಕ್ಕೆ ಜೀವಂತ ಉದಾಹರಣೆ. ಆ ದಿನ ಆ ಮನೆಯೊಳಗೆ ನಿಜವಾಗಿ ಏನಾಯಿತು? ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಘಟನೆ ಹಿಂದಿರೋ ಆ ವಿಚಿತ್ರ ಸತ್ಯ ನಿಮಗೆ ಅರ್ಥ ಆಗುತ್ತೆ. ಜುಲೈ 1, 2018 ದೆಹಲಿಯ ಬುರಾರಿಯಲ್ಲಿರೋ ಸಂತ ನಗರ. ಅಲ್ಲಿದ್ದ ಚುಂಡಾವತ್ ಅಥವಾ ಭಾಟಿಯಾ ಫ್ಯಾಮಿಲಿ ಅಂದರೆ ಆ ಏರಿಯಾದಲ್ಲಿ ಎಲ್ರಿಗೂ ತುಂಬ ರೆಸ್ಪೆಕ್ಟ್. ಅವರಿಗೆ ಗ್ರೌಂಡ್ ಫ್ಲೋರ್ನಲ್ಲಿ ಗ್ರಾಸರಿ ಶಾಪ್ ಮತ್ತು ಪ್ಲೈವುಡ್ ಬಿಸ್ನೆಸ್ ಇತ್ತು. ಫಸ್ಟ್ ಫ್ಲೋರ್ನಲ್ಲಿ ಇಡೀ ಫ್ಯಾಮಿಲಿ ವಾಸ ಇದ್ದರು. ಯೂಶುವಲ್ ಆಗಿ ಡೈಲಿ ಮಾರ್ನಿಂಗ್ 5:30 ಇಲ್ಲ 6ಗೆಲ್ಲ ಗ್ರಾಸರಿ ಶಾಪ್ ಓಪನ್ ಆಗ್ತಿತ್ತು. ಒಂದು ದಿನ ಕೂಡ ಅವರು ಶಾಪ್ ಓಪನ್ ಮಾಡದೆ ಇರ್ತಿರ್ಲಿಲ್ಲ. ಆದರೆ ಅವತ್ತು ಬೆಳಗ್ಗೆ 7 ಗಂಟೆ ಆದರೂ ಶಟರ್ ಕ್ಲೋಸ್ ಇತ್ತು. ಹಾಲಿನ ಪ್ಯಾಕೆಟ್ಸ್ ಎಲ್ಲ ಹೊರಗಡೆನೆ ಇದ್ವು. ಹಾಲು ತಗೊಳ್ಳೋಕೆ ಬಂದವರೆಲ್ಲ ಅಂಗಡಿ ಕ್ಲೋಸ್ ಇರೋದು ನೋಡಿ ವಾಪಸ್ ಹೋಗ್ತಿದ್ರು. ಇದನ್ನೆಲ್ಲ ಪಕ್ಕದ ಮನೆಯಲ್ಲೇ ಇರೋ ಗುರುಚರಣ್ ಸಿಂಗ್ ಅನ್ನೋ ವ್ಯಕ್ತಿ ನೋಡಿ ಆ ಫ್ಯಾಮಿಲಿಯಲ್ಲಿರೋ ಲಲಿತ್ ಭಾಟಿಯಾಗೆ ಕಾಲ್ ಮಾಡ್ತಾನೆ. ಆದರೆ ಕಾಲ್ ಪಿಕ್ ಮಾಡಲಿಲ್ಲ. ಡೈಲಿ ಬೆಳಗ್ಗೆ ಅವರು ಜೊತೆಯಲ್ಲೇ ವಾಕಿಂಗ್ ಹೋಗ್ತಿದ್ರು. ಆದರೆ ಆ ದಿನ ಲಲಿತ್ ವಾಕಿಂಗು ಬಂದಿರಲ್ಲ. ಗುರುಚರಣ್ ಸಿಂಗ್ಗೆ ಅನುಮಾನ ಬಂದು ಅವರ ಮನೆ ಹತ್ರ ಹೋಗಿ ಡೋರ್ ನಾಕ್ ಮಾಡ್ತಾನೆ. ಆದರೆ ಡೋರ್ ಒಳಗಡೆಯಿಂದ ಲಾಕ್ ಆಗಿರಲಿಲ್ಲ. ಸೊ ನಿಧಾನಕ್ಕೆ ಒಳಗಡೆ ಹೋಗ್ತಾನೆ. ಮನೆಯೊಳಗೆ ಕಂಪ್ಲೀಟ್ ಸೈಲೆಂಟ್ ಇತ್ತು. ಮನೆಯವರನ್ನ ಎಷ್ಟು ಕರೆದ್ರೂ ಯಾರೂ ಮಾತಾಡಲ್ಲ. ಹಾಗೆ ನಿಧಾನಕ್ಕೆ ಮೆಟ್ಲತ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋದ ಗುರುಚರಣ್ ಸಿಂಗ್ ಹಾಲ್ನಲ್ಲಿ ನೋಡಿದ ದೃಶ್ಯ ಒಂದು ಕ್ಷಣ ಅವನ ಉಸಿರನ್ನೇ ನಿಲ್ಲಿಸುತ್ತೆ. ಜೋರಾಗಿ ಕಿರ್ಚ್ಕೊಂಡು ಅಲ್ಲಿಂದ ಆಚೆ ಓಡಿ ಬರ್ತಾನೆ. ಆ್ಯಂಡ್ ಜನ ಕೂಡ ಸೇರ್ತಾರೆ. ಗುರುಚರಣ್ ಸಿಂಗ್ ಇಮಿಡಿಯೇಟ್ಲಿ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಡೆಲ್ಲಿ ಪೊಲೀಸ್ ಸ್ಪಾಟ್ಗೆ ಬಂದು ನೋಡಿದಾಗ ಲಿಟ್ರಲಿ ಅವರಿಗೂ ಶಾಕ್ ಆಗುತ್ತೆ. ಯಾಕೆಂದರೆ ಅಲ್ಲಿ 10 ಜನ ಸೀಲಿಂಗ್ ಗ್ರಿಲ್ಗೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ನೇತಾಡ್ತಿದ್ರು. ಅದು ನಾರ್ಮಲ್ ಆಗಿನೂ ಅಲ್ಲ, ತುಂಬ ವಿಚಿತ್ರವಾಗಿ. ಎಲ್ಲರ ಕಣ್ಣಿಗೆ ಬಿಳಿ ಬಟ್ಟೆ ಕಟ್ಟಿತ್ತು, ಬಾಯಿಗೆ ಟೇಪ್ ಸುತ್ತಿತ್ತು, ಕೈ ಕಾಲುಗಳನ್ನು ವೈರಿಂದ ಟೈಟಾಗಿ ಕಟ್ಟಿ ಎಲ್ಲರ ಕಿವಿಯಲ್ಲಿ ಹತ್ತಿ ಕೂಡ ಇತ್ತು. ಈ 10 ಜನ ಹಾಲ್ನಲ್ಲಿ ನೇತಾಡ್ತಿದ್ರೆ ಪಕ್ಕದ ರೂಮ್ನಲ್ಲಿ ಮನೆಯ ಯಜಮಾನಿ ನಾರಾಯಣಿ ದೇವಿಯವರ ಶವ ನೆಲದ ಮೇಲೆ ಬಿದ್ದಿತ್ತು. ಪೊಲೀಸರು ಇಡೀ ಮನೆಯನ್ನು ಸೀಲ್ ಮಾಡ್ತಾರೆ. ಅಲ್ಲಿಗೆ ಫಾರೆನ್ಸಿಕ್ ಟೀಮ್ ಮತ್ತು ಕ್ರೈಮ್ ಬ್ರಾಂಚ್ ಕೂಡ ಎಂಟ್ರಿ ಕೊಡುತ್ತೆ. ಇಲ್ಲಿ ಪೊಲೀಸರಿಗೆ ಮೊದಲು ಡೌಟ್ ಬಂದಿತ್ತು, ಇದು ಯಾವುದೋ ಗ್ಯಾಂಗ್ ಬಂದು ಮಾಡಿರೋ ಮರ್ಡರ್ ಅಂತ. ಆದರೆ ಮನೆಯಲ್ಲಿ ಯಾವುದೇ ಕಳ್ಳತನ ಆಗಿರಲಿಲ್ಲ. ಇವನ್ ಅವರ ಮೈ ಮೇಲಿದ್ದ ಒಡವೆಗಳು ಕೂಡ ಹಾಗೆ ಇದ್ವು. ಪೊಲೀಸರು ಒಂದೊಂದೇ ಬಾಡಿನ ಐಡೆಂಟಿಫೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಮನೆಯ ಯಜಮಾನಿ ನಾರಾಯಣಿ ದೇವಿ, ಮಗಳು ಪ್ರತಿಭಾ, ಎರಡನೆಯ ಮಗ ಭುವನೇಶ್, ಅವನ ಹೆಂಡತಿ ಸವಿತಾ, ಆ್ಯಂಡ್ ಕೊನೆಯ ಮಗ ಲಲಿತ್, ಅವನ ಹೆಂಡತಿ ಟೀನಾ. ಪ್ರತಿಭಾಗೆ ಒಬ್ಬಳು ಮಗಳು, ಅವಳ ಹೆಸರು ಪ್ರಿಯಾಂಕಾ. ಭುವನೇಶ್ ಸವಿತಾಗೆ 3 ಜನ ಮಕ್ಕಳು, ನೀತು, ಮೋನು ಮತ್ತು ಧ್ರುವ್. ಆ್ಯಂಡ್ ಲಲಿತ್ ಮತ್ತು ಟೀನಾಗೆ ಒಬ್ಬ ಮಗ, ಅವನ ಹೆಸರು ಶಿವಮ್. ಇವರಲ್ಲಿ 15 ವರ್ಷ ವಯಸ್ಸಿನಿಂದ 80 ವರ್ಷ ವಯಸ್ಸಿನವರೆಗೂ ಇದ್ದರು. ಇದರಲ್ಲಿ ಪ್ರಿಯಾಂಕಾಗೆ ಜಸ್ಟ್ 14 ಡೇಸ್ ಬ್ಯಾಕ್ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆ್ಯಂಡ್ ಅವಳು ಒಂದು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ಲು. ಆ್ಯಂಡ್ ಭುವನೇಶ್ ಮತ್ತು ಲಲಿತ್ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ರು. ಇವರಿಗೆ ಶತ್ರುಗಳಿರಲಿಲ್ಲ ಆ್ಯಂಡ್ ಯಾವುದೇ ಸಾಲ ಕೂಡ ಇರಲಿಲ್ಲ. ಹಾಗಿದ್ರೆ ಇವರೆಲ್ಲ ಹೇಗೆ ಸತ್ರು? ಪೊಲೀಸರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದು ಆ ಮನೆಯಲ್ಲಿ ಸಿಕ್ಕ 11 ನೋಟ್ಬುಕ್ಸಿಂದ. ಪೊಲೀಸರಿಗೆ ಈಗ ಒಂದಂತೂ ಕನ್ಫರ್ಮ್ ಆಗಿತ್ತು, ಇದು ಯಾರೋ ಹೊರಗಡೆಯಿಂದ ಬಂದು ಮಾಡಿದ ಕೊಲೆಯಲ್ಲ ಅಂತ. ಯಾಕೆಂದರೆ CCTV ಚೆಕ್ ಮಾಡಿದಾಗ ಅಲ್ಲಿ ಯಾರೂ ಒಳಗಡೆ ಬಂದಿರಲ್ಲ. ಇನ್ ಕೇಸ್ ಸೂಸೈಡ್ ಅಂತ ಆದರೆ ನಾನು ಮೊದಲೇ ಹೇಳ್ದಂಗೆ ಅವರು ತುಂಬ ಖುಷಿಯಿಂದನೇ ಇದ್ದರು. ಆ್ಯಂಡ್ ಅವರಿಗೆ ಯಾವ ಪ್ರಾಬ್ಲಮ್ಸ್ ಕೂಡ ಇರಲಿಲ್ಲ. ಹಾಗಾದರೆ ಆ 11 ಜನ ಒಂದೇ ರಾತ್ರಿ ಹೇಗೆ ಸತ್ರು? ಈ ಮಿಸ್ಟರಿನ ಸಾಲ್ವ್ ಮಾಡಿದ್ದು ಅವರ ಮನೆಯಲ್ಲೇ ಸಿಕ್ಕ ಆ 11 ಸೀಕ್ರೆಟ್ ನೋಟ್ಬುಕ್ಸ್. ಆ ನೋಟ್ಬುಕ್ಸ್ನ ಓದಿದ ಮೇಲೆ ಪೊಲೀಸರಿಗೆ ನಂಬೋಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಈ 11 ಜನರ
ಸಾವಿನ ಕಂಪ್ಲೀಟ್ ಡೀಟೇಲ್ಸ್ ಆ ನೋಟ್ಬುಕ್ಸ್ನಲ್ಲಿ ಮೊದಲೇ ಬರೆದಿತ್ತು. ಈ ಇಡೀ ಘಟನೆ ಹಿಂದಿದ್ದ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ಆ ಮನೆಯ ಕೊನೆಯ ಮಗ ಲಲಿತ್ ಭಾಟಿಯಾ. ಲಲಿತ್ಗೆ ಈ ಹಿಂದೆ ಒಂದು ಬೈಕ್ ಆಕ್ಸಿಡೆಂಟ್ ಆಗಿ ಬ್ರೈನ್ ಇಂಜುರಿ ಆಗಿರುತ್ತೆ. ಆ್ಯಂಡ್ 2004ನಲ್ಲಿ ಲಲಿತ್ ಮೇಲೆ ಅಟ್ಯಾಕ್ ಆಗಿ ಅವನ ಪ್ಲೈವುಡ್ ಶಾಪ್ನಲ್ಲೇ ಅವನನ್ನು ಕೂಡಾಕಿ ಬೆಂಕಿ ಕೂಡ ಹಚ್ಚಿದ್ರು. ಆದರೂ ಹೇಗೋ ಬಚಾವಾಗಿದ್ದ. ಆದರೆ ಆ ಶಾಕ್ನಿಂದ ಲಲಿತ್ ಮಾತು ಕಳ್ಕೊತಾನೆ. ಇನ್ ಕೇಸ್ ಏನಾದರೂ ಹೇಳಬೇಕು ಅಂದರೆ ಪೇಪರ್ ಮೇಲೆ ಬರೆದು ತೋರಿಸ್ತಿದ್ದ. 2007ನಲ್ಲಿ ಲಲಿತ್ನ ತಂದೆ ಭೋಪಾಲ್ ಸಿಂಗ್ ತೀರಿ ಹೋದ ಮೇಲೆ ಅವರ ಸಾವಿನಿಂದ ಲಲಿತ್ ತುಂಬ ಡಿಪ್ರೆಷನ್ಗೆ ಹೋಗ್ತಾನೆ. ಸ್ವಲ್ಪ ದಿನ ಆದಮೇಲೆ ಮನೆಯಲ್ಲಿ ಒಂದು ಪೂಜೆ ನಡೀತಿರ್ಬೇಕಾದ್ರೆ ಲಲಿತ್ ಓಂ ಅಂತ ಜೋರಾಗಿ ಹೋಗ್ತಾನೆ. 4 ವರ್ಷ ಆದಮೇಲೆ ಲಲಿತ್ ಮಾತಾಡಿದ್ದು ನೋಡಿ ಮನೆಯವರು ಇದನ್ನ ಪವಾಡ ಅಂದ್ಕೊಳ್ತಾರೆ. ನಿಜ ಹೇಳ್ಬೇಕಂದ್ರೆ ಇಲ್ಲಿಂದನೇ ನಿಜವಾದ ಆಟ ಶುರುವಾಗಿದ್ದು. ಇಲ್ಲಿ ಲಲಿತ್ ಅವನಿಗೆ ಯಾವುದೇ ಪವಾಡದಿಂದ ಮಾತು ಬಂದಿಲ್ಲ, ಬದಲಾಗಿ ಅವನ ತಂದೆ ಆತ್ಮ ಕನಸಲ್ಲಿ ಬಂದು ಮಾತಾಡ್ತಿದ್ದಾರೆ. ಈ ಪೂಜೆ ಮಾಡೋಕೆ ಹೇಳಿದ್ದು ಕೂಡ ಅವರೇ. ಹಾಗೆ ಮಾಡಿದ್ರೆ ಮಾತು ಬರುತ್ತೆ ಅಂತ ಮನೆಯವರಿಗೆಲ್ಲ ಹೇಳ್ತಾನೆ. ಅವರು ಹೇಳೋ ಮಾತು ಫಾಲೋ ಮಾಡಿದ್ರೆ ನಮ್ಮ ಫ್ಯಾಮಿಲಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಸ್ತಾನೆ. ಅಲ್ಲಿಂದ ಲಲಿತ್ ಆ ಮನೆಯ ಸುಪ್ರೀಂ ಕಮಾಂಡರ್ ಆಗ್ತಾನೆ. ಅವನು ಹೇಳೋ ಪ್ರತಿ ಮಾತನ್ನ ಮನೆಯವರೆಲ್ಲ ಬ್ಲೈಂಡಾಗಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಮಗೆಲ್ಲ ಒಂದು ಡೌಟ್ ಬರ್ಬೋದು, ಲೈಕ್ ಲಲಿತ್ ಹೇಳಿದ್ದೆಲ್ಲ ಅವರು ಹೇಗೆ ಬಿಲೀವ್ ಮಾಡಿದ್ರು ಅಂತ. ಅದಕ್ಕೆ ಕಾರಣ ಲಲಿತ್ನ ತಂದೆ ಭೋಪಾಲ್ ಸಿಂಗ್. ಈ ಭೋಪಾಲ್ ಸಿಂಗ್ ಬದುಕಿದ್ದಾಗ ಇಡೀ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಅವರ ಮಾತೆ ಎಲ್ಲರಿಗೂ ವೇದವಾಕ್ಯ. ಆ್ಯಂಡ್ ಎಲ್ಲರೂ ಕೂಡ ವಿತ್ ರೆಸ್ಪೆಕ್ಟ್ ಅವರ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತಿದ್ರು. ಇಲ್ಲಿ ಲಲಿತ್ ಕೂಡ ಅವನ ತಂದೆ ಆತ್ಮ ದೇಹ ಪ್ರವೇಶ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ ಅಂತ ಹೇಳ್ತಾನೆ. ಸಮ್ಟೈಮ್ಸ್ ಲಲಿತ್ ಅವರ ತಂದೆ ಥರನೇ ಮಾತಾಡ್ತಾನೆ ಆ್ಯಂಡ್ ಅವರ ಥರನೇ ಬಿಹೇವ್ ಕೂಡ ಮಾಡ್ತಾನೆ. ಇದೆಲ್ಲ ನೋಡಿ ಮನೆಯವರಿಗೆಲ್ಲ ಲಲಿತ್ ಹೇಳೋ ಮಾತನ್ನ ಪೂರ್ತಿ ನಂಬ್ತಾರೆ. ಇದೇ ಥರ ಲಲಿತ್ ಅವರ ತಂದೆ ಆತ್ಮ ಅವನ ಮೈ ಮೇಲೆ ಬಂದಾಗ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಹೇಳ್ತಿರ್ಬೇಕಾದ್ರೆ ಅದನ್ನು ಪ್ರಿಯಾಂಕಾ ಮತ್ತು ನೀತು ಆ ನೋಟ್ಬುಕ್ಸ್ನಲ್ಲಿ ಬರೀತಿದ್ರು. ಯಾರು ಎಷ್ಟು ಗಂಟೆಗೆ ಹೇಳಬೇಕು, ಯಾರು ಯಾವ ಕೆಲಸ ಮಾಡಬೇಕು ಆ್ಯಂಡ್ ಬಿಸ್ನೆಸ್ನ ಹೇಗೆ ಮಾಡಬೇಕು. ಇನ್ನೂ ವಿಚಿತ್ರ ಅಂದರೆ ನಾನ್ ವೆಜ್ ತಿನ್ನಬಾರ್ದು ಆ್ಯಂಡ್ ಧ್ರುವ್ ಫೋನ್ ತುಂಬ ಯೂಸ್ ಮಾಡ್ತಿದ್ದಾನೆ, ಹಾಗೆ ಮಾಡಬಾರ್ದು. ಈ ಥರ ಸಣ್ಣ ಪುಟ್ಟ ವಿಚಾರ ಕೂಡ ಆ ನೋಟ್ಬುಕ್ಸ್ನಲ್ಲಿ ಬರೀತಿದ್ರು. ಅದನ್ನು ಮನೆಯವರೆಲ್ಲ ಮಿಸ್ ಮಾಡದೆ ಫಾಲೋ ಮಾಡ್ತಿದ್ರು. ಇಷ್ಟೇ ಅಲ್ಲ, ಆ ನೋಟ್ಬುಕ್ಸ್ನಲ್ಲಿ ಬರೆದಿದ್ದ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಇಡೀ ಕುಟುಂಬ ಪ್ರತಿದಿನ ತಪ್ಪದೆ ಹನುಮಾನ್ ಚಾಲಿಸವನ್ನು ಓದ್ತಿದ್ರು. ಲಲಿತ್ ಹೇಳ್ದಂಗೆ ಕೇಳಿದ ಮೇಲೆ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಆಗುತ್ತೆ ಆ್ಯಂಡ್ ಫಿನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಆಗ್ತಾರೆ. ಇಡೀ ಫ್ಯಾಮಿಲಿಗೆ ಲಲಿತ್ ಮೇಲಿರೋ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಬಿಲೀವ್ ಮಾಡ್ತಾರೆ ದಟ್ ಭೋಪಾಲ್ ಸಿಂಗ್ ಅವರ ಆತ್ಮನೇ ಲಲಿತ್ ಮುಖಾಂತರ ಇದೆಲ್ಲ ಮಾಡಿಸ್ತಿದೆ ಅಂತ. 11 ವರ್ಷದಿಂದ ಇದೇ ಥರ ಲಲಿತ್ ಹೇಳಿದ್ದು ಆ ನೋಟ್ಬುಕ್ಸ್ನಲ್ಲಿ ಬರೆದಿದ್ದು ಎಂಟೈರ್ ಫ್ಯಾಮಿಲಿ ಫಾಲೋ ಮಾಡ್ತಾ ಬರ್ತಾರೆ. ಆದರೆ ಜೂನ್ 2018 ಆ ನೋಟ್ಬುಕ್ಸ್ನಲ್ಲಿ ರೈಟಿಂಗ್ಸ್ ತುಂಬ ಡಾರ್ಕ್ ಆಗೋಕ್ಕೆ ಶುರುವಾಗುತ್ತೆ. ಅವರೆಲ್ಲ ಸಾಯೋದಕ್ಕೂ 7 ದಿನ ಮುಂಚೆಯಿಂದಲೇ ಅದರಲ್ಲಿ ಬದ್ ತಪಸ್ಸಿ ಅನ್ನೋ ಒಂದು ವಿಚಿತ್ರ ಪೂಜೆಯ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಬರೆದಿತ್ತು. ಅದರ ಪ್ರಕಾರ ಎಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಬೇಕು, ಬಾಯಿಗೆ ಟೇಪ್ ಸುತ್ಕೋಬೇಕು, ಕಿವಿಯಲ್ಲಿ ಹತ್ತಿ ಇಟ್ಕೋಬೇಕು, ಕೈ ಕಾಲುಗಳನ್ನು ಕಟ್ಟಿ ಆಲದ ಮರದ ಬೇರುಗಳಂತೆ ಎಲ್ಲರೂ ಒಂದು ಸರ್ಕಲ್ನಲ್ಲಿ ನೇತಾಡಬೇಕು. ಹೀಗೆ ಮಾಡಿದ್ರೆ ಕೊನೆಯ ಕ್ಷಣದಲ್ಲಿ ತಂದೆಯವರ ಆತ್ಮ ಬಂದು ಎಲ್ಲರನ್ನೂ ಕಾಪಾಡುತ್ತೆ, ಅಲ್ಲಿ ದೊಡ್ಡ ಪವಾಡನೇ ನಡೆಯುತ್ತೆ ಅಂತ. ಮನೆಯವರೆಲ್ಲ ಇದನ್ನ ನಂಬಿ ಜೂನ್ 30 ರಾತ್ರಿ ಪೂಜೆಗೆ ರೆಡಿ ಆಗ್ತಾರೆ. ಆದರೆ ಆ ಪೂಜೆ ಶುರುವಾಗೋಕ್ಕೂ ಮುಂಚೆ ಆ ಮನೆಯಲ್ಲಿ ಏನೆಲ್ಲ ನಡೀತು, ಪೊಲೀಸರು CCTV ಚೆಕ್ ಮಾಡಿದಾಗ ಯಾಕೆ ಶಾಕ್ ಆದ್ರು, ಅಷ್ಟಕ್ಕೂ ನಿಜವಾಗಿ ಅಲ್ಲಿ ಆಗಿದ್ದೇನು. ಜೂನ್ 30, 2018 ಆ ರಾತ್ರಿ ಕೊನೆಯ ರಾತ್ರಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವರಿಗೆ ಅದು ಒಂದು ದೊಡ್ಡ ಪವಾಡ ನಡೆಯೋ ಪೂಜೆ ಆಗಿತ್ತು. ಇಲ್ಲಿ ಪೊಲೀಸರ ಮುಂದೆ ಇದ್ದ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ಒಂದೇ ಫ್ಯಾಮಿಲಿಯ 11 ಜನ ಇದಕ್ಕೆ ಹೇಗೆ ಒಪ್ಕೊಂಡ್ರು ಅಂಡ್ ಯಾರಿಗೂ ಭಯ ಕೂಡ ಆಗಿಲ್ವಾ ಅಂತ. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಆ ಮನೆಯ ಪಕ್ಕದಲ್ಲೇ ಇದ್ದ CCTV ನೋಡಿದಾಗ. ಜೂನ್ 30 ರಾತ್ರಿ ಸುಮಾರು 10 ಗಂಟೆಗೆ ಲಲಿತ್ನ ಹೆಂಡತಿ ಟೀನಾ ಮತ್ತೆ ಭುವನೇಶ್ ಮಕ್ಕಳಾದ ನೀತು ಮತ್ತೆ ಮೋನು ಅಂಗಡಿಯಿಂದ 5 ಹೊಸ ಪ್ಲಾಸ್ಟಿಕ್ ಚೇರ್ಸ್ನ ತಗೊಂಡ್ಬರ್ತಾರೆ. ಲಲಿತ್ನ ಮಗ ಶಿವಮ್ ಅವರ ಪ್ಲೈವುಡ್ ಶಾಪ್ನಿಂದ ವೈರ್ ಬಂಡಲ್ ತಗೊಂಡೋಗ್ತಾನೆ. ಇದೆಲ್ಲ ನೋಡ್ತಿದ್ರೆ ಗೊತ್ತಾಗುತ್ತೆ ಅವರಿಗೆ ಯಾವುದೇ ಭಯ ಇರಲಿಲ್ಲ, ಬದಲಿಗೆ ಆ ಪೂಜೆಗೆ ಬೇಕಾದ ವಸ್ತುಗಳು ಅಂತಲೇ ತುಂಬಾ ನಾರ್ಮಲ್ ಆಗಿ ತಗೊಂಡೋಗ್ತಿದ್ರು.
ಅವರ ಮನೆಯಲ್ಲಿ ಸಾಕಿದ್ದ ಟಾಮಿನ ವಾಕಿಂಗ್ ಮಾಡಿಸ್ಕೊಂಡು ಬಂದು ಅದರಿಂದ ಪೂಜೆಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅದನ್ನ ಟೆರೆಸ್ ಮೇಲೆ ಕಟ್ಟಿ ಹಾಕ್ತಾರೆ. ರಾತ್ರಿ 11 ಗಂಟೆಗೆ ಇಡೀ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಹೋಟೆಲ್ನಿಂದ ಆರ್ಡರ್ ಮಾಡಿದ್ದ 20 ರೊಟ್ಟಿಗಳನ್ನು ತಿಂತಾರೆ. ಆ್ಯಂಡ್ ಅದೇ ಅವರ ಕೊನೆಯ ಊಟ ಆಗಿತ್ತು. ಆ ನೋಟ್ಬುಕ್ಸ್ನಲ್ಲಿ ಬರೆದಿದ್ದ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ರಾತ್ರಿ 1 ಗಂಟೆ ನಂತರ ಪೂಜೆ ಶುರುವಾಗುತ್ತೆ. ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಇಡ್ತಾರೆ. ಲಲಿತ್ ಹೇಳಿದ ಹಾಗೆ ಎಲ್ಲರೂ ರೆಡಿ ಆಗ್ತಾರೆ. ಪೊಲೀಸರ ಪ್ರಕಾರ ಮೊದಲು ಲಲಿತ್ ತನ್ನ ತಾಯಿ ನಾರಾಯಣಿ ದೇವಿ ಅವರನ್ನ ಬೆಲ್ಟ್ ಇಂದ ಉಸಿರುಗಟ್ಟಿಸಿ ಸಾಯಿಸಿರ್ಬೇಕು. ಯಾಕೆಂದ್ರೆ ಅವರಿಗೆ ವಯಸ್ಸಾಗಿದ್ರಿಂದ ಸ್ಟೂಲ್ ಮೇಲೆ ನಿಂತ್ಕೊಂಡು ನೇತಾಡೋದಕ್ಕೆ ಕಷ್ಟ. ಇದನ್ನು ಕೂಡ ಆ ನೋಟ್ಬುಕ್ ನಲ್ಲೇ ಬರ್ದಿತ್ತು. ಆಮೇಲೆ ಲಲಿತ್ ಮತ್ತೆ ಅವನ ಹೆಂಡತಿ ಟೀನಾ ಸೇರಿ ಉಳಿದ 9 ಜನರ ಕೈ ಕಾಲುಗಳನ್ನ ಕಟ್ಟಿ, ಕಣ್ಣಿಗೆ ಬಟ್ಟೆ ಕಟ್ಟಿ, ಬಾಯಿಗೆ ಟೇಪ್ ಸುತ್ತಿ, ಕಿವಿಯಲ್ಲಿ ಹತ್ತಿ ಇಟ್ಟು, ಕೊನೆಯಲ್ಲಿ ಅವರು ಕೂಡ ಅದೇ ಥರ ಕಟ್ಕೊಂಡು ಎಲ್ಲರೂ ಒಟ್ಟಿಗೆ ನೇಣು ಹಾಕ್ಕೊಂಡಿರ್ಬೇಕು ಅಂತ. ಯಾಕೆಂದರೆ ಅಲ್ಲಿ ಎಲ್ಲರ ಕೈ ಕಾಲುಗಳು ತುಂಬ ಟೈಟಾಗಿ ಕಟ್ಟಿತ್ತು. ಓನ್ಲಿ ಲಲಿತ್ ಮತ್ತು ಟೀನಾ ಕೈಗಳು ಮಾತ್ರ ಅಷ್ಟೊಂದು ಟೈಟಾಗಿ ಕಟ್ಟಿರಲಿಲ್ಲ. ಆ್ಯಂಡ್ ಲಲಿತ್ ಮನೆಯವರಿಗೆ ಏನಂತ ಹೇಳಿ ನಂಬಿಸಿದ್ದ ಅಂದರೆ, ನೀವು ಸ್ಟೂಲ್ನಿಂದ ಕೆಳಗೆ ಬಿದ್ದ ತಕ್ಷಣ ನಿಮಗೆ ಉಸಿರು ಕಟ್ಟೋ ಥರ ಆಗುತ್ತೆ, ಆವಾಗ ಭೂಮಿ ಕಂಪಿಸುತ್ತೆ, ಪಾತ್ರೆಯಲ್ಲಿರೋ ನೀರಿನ ಕಲರ್ ಚೇಂಜ್ ಆಗಿ ತಂದೆ ಭೋಪಾಲ್ ಸಿಂಗ್ ಅವರ ಆತ್ಮ ಬಂದು ಎಲ್ಲರನ್ನ ಕಾಪಾಡುತ್ತೆ. ಆವಾಗ ನಾವೆಲ್ಲ ಒಬ್ಬೊಬ್ಬರಾಗಿ ಸಹಾಯ ಮಾಡಿಕೊಂಡು ಕೈಗೆ ಕಟ್ಟಿರುವ ಕಟ್ಟು ಬಿಡಿಸ್ಕೊಳ್ಬೋದು ಅಂತ. ಅಷ್ಟೇ ಅಲ್ಲ, ಈ ಪೂಜೆ ಮುಗಿದ ಮೇಲೆ ನಾವೆಲ್ಲ ಸಾಯಲ್ಲ, ಬದಲಾಗಿ ಹೊಸ ಶಕ್ತಿಯೊಂದಿಗೆ ವಾಪಸ್ ಬರ್ತೀವಿ ಅಂತ. ಆದರೆ ಆ ರಾತ್ರಿ ಯಾವುದೇ ಪವಾಡ ನಡೀಲಿಲ್ಲ. ಆಗಿದ್ದು 11 ಜನರ ಅಂತ್ಯ. ಆದರೆ ಇಡೀ ಮನೆಯಲ್ಲಿ ಜೀವಂತವಾಗಿ ಉಳಿದಿದ್ದು ಅಂದರೆ ಟೆರೇಸ್ ಮೇಲೆ ಕಟ್ಟಿ ಹಾಕಿದ್ದ ಅವರ ನಾಯಿ ಟಾಮಿ ಮಾತ್ರ. ಇದರಲ್ಲಿ ಇನ್ನೂ ವಿಚಿತ್ರ ಏನಂದರೆ, ಅವರೆಲ್ಲ ಮತ್ತೆ ಬದುಕ್ತೀವಿ ಅಂತ ಎಷ್ಟು ನಂಬಿದ್ರು ಅಂದರೆ, ಬೆಳಗ್ಗೆ ಊಟ ರೆಡಿ ಮಾಡ್ಕೊಳ್ಳೋದಕ್ಕೆ ತರಕಾರಿ ಎಲ್ಲ ನೈಟೇ ಕಟ್ ಮಾಡಿ ಇಟ್ಟಿದ್ರು. ಸೊ ಇಲ್ಲಿ ಪೊಲೀಸರಿಗೆ ಸಿಕ್ಕ ಎಲ್ಲ ಎವಿಡೆನ್ಸ್ ಪ್ರಕಾರ ಇದು ಮಾಸ್ ಸೂಸೈಡ್. ಯಾಕೆಂದರೆ ಆ ನೋಟ್ಬುಕ್ಸ್ನಲ್ಲಿ ಬರ್ತಿದ್ದ ಇನ್ಸ್ಟ್ರಕ್ಷನ್ಸ್ ಪ್ರಕಾರನೇ ಅವರೆಲ್ಲ ಸತ್ತಿದ್ರು. ಈವನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಅವರೆಲ್ಲ ಉಸಿರುಗಟ್ಟಿನೇ ಸತ್ತಿದ್ದಾರೆ ಅಂತ ಬರುತ್ತೆ. ಯಾಕೆಂದರೆ ಯಾರ ಬಾಡೀಸ್ ಮೇಲೂ ಯಾವುದೇ ರೀತಿ ಗಾಯಗಳಾಗಿರಲಿಲ್ಲ. ಸೈಕಿಯಾಟ್ರಿಸ್ಟ್ಗಳ ಪ್ರಕಾರ ಇದೊಂದು ಶೇರ್ಡ್ ಸೈಕೋಸಿಸ್ ಆರ್ ಶೇರ್ಡ್ ಡೆಲ್ಯೂಷನಲ್ ಡಿಸಾರ್ಡರ್. ಅಂದರೆ ಇಡೀ ಫ್ಯಾಮಿಲಿ ಲಲಿತ್ನ ಮಾನಸಿಕ ರೋಗನ ನಿಜ ಅಂತ ನಂಬಿದ್ರು ಅನ್ನೋದಕ್ಕಿಂತ ಅಷ್ಟರ ಮಟ್ಟಿಗೆ ಲಲಿತ್ ನಂಬಿಸಿದ್ದ. ಅದರಿಂದಲೇ ಇಡೀ ಕುಟುಂಬ ಅಂತ್ಯ ಆಯಿತು. ಇಲ್ಲಿ ವಿಡಿಯೋ ಮುಗಿಸೋದಕ್ಕೂ ಮುಂಚೆ ಈ ಎಂಟೈರ್ ಕೇಸ್ನಲ್ಲಿ ಕೆಲವೊಂದಷ್ಟು ಕೋಇನ್ಸಿಡೆಂಟ್ಸ್ ಇದ್ದಾವೆ. ಅವೆಲ್ಲ ಕೂಡ ನಂಬರ್ 11 ಮೇಲೆ ಡಿಪೆಂಡ್ ಆಗಿದೆ. ಅದೇನೆಂದರೆ, ಆ ಮನೆಯ ಗೋಡೆ ಮೇಲೆ 11 ಪೈಪ್ಗಳು ಇನ್ಸ್ಟಾಲ್ ಆಗಿದ್ವು. ಆ್ಯಂಡ್ ಆ ಮನೆಯಲ್ಲಿ ಇದ್ದಿದ್ದು ಟೋಟಲ್ 11 ಜನ. ಇಲ್ಲಿ ಇನ್ನೂ ಸ್ಟ್ರೇಂಜ್ ಅನಿಸೋದು ಏನಂದರೆ, ಆ 11 ಪೈಪ್ಗಳು 7 ಬೆಂಡ್ ಆಗಿದ್ದರೆ 4 ಸ್ಟ್ರೈಟ್ ಇತ್ತು. ಲೈಕ್ ಆ ಮನೆಯಲ್ಲಿ ಇದ್ದಿದ್ದು 7 ಜನ ಹೆಂಗಸರು, 4 ಜನ ಗಂಡಸರು. ಆದರೆ ಅದು ಏನನ್ನು ಇಂಡಿಕೇಟ್ ಮಾಡ್ತಿತ್ತು ಆ್ಯಂಡ್ ಆ ಪೈಪ್ಸ್ನ ಯಾಕೆ ಇನ್ಸ್ಟಾಲ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆದರೆ ಕೆಲವು ಜನರ ಪ್ರಕಾರ ಸತ್ತ 11 ಜನರ ಆತ್ಮಗಳು ಆ ಪೈಪ್ಗಳ ಮುಖಾಂತರ ಹೊರಗಡೆ ಬಂದು ಮುಕ್ತಿ ಪಡೆಯೋದಕ್ಕೆ ಅಂತ ಹೇಳ್ತಾರೆ. ಆ್ಯಂಡ್ ಆ ಮನೆಯಲ್ಲಿ ಇದ್ದಿದ್ದು 11 ವಿಂಡೋಸ್. ಅವರ ಮನೆ ಗೇಟ್ಗೆ ಇದ್ದಿದ್ದು 11 ಗ್ರಿಲ್ಸ್. ಆ ಮನೆಯಲ್ಲಿ ಸಿಕ್ಕಿದ್ದು ಟೋಟಲ್ 11 ನೋಟ್ಬುಕ್ಸ್. ಆ್ಯಂಡ್ ಆ ನೋಟ್ಬುಕ್ಸ್ನ 11 ವರ್ಷದಿಂದನೂ ಬರೀತಿದ್ರು. ಕೊನೆಗೆ ಆ ಮನೆಯಲ್ಲಿ ಸತ್ತಿದ್ದು ಕೂಡ 11 ಜನ. ಇದನ್ನು ನಿಜವಾಗಿ ಕೋಇನ್ಸಿಡೆನ್ಸ್ ಅಂತಲೇ ಹೇಳಬೇಕು, ಇಲ್ಲ ಎಲ್ಲನೂ ಪ್ರೀ ಪ್ಲ್ಯಾಂಡ್ ಆಗಿತ್ತಾ ಗೊತ್ತಿಲ್ಲ. ಇದಕ್ಕೆಲ್ಲ ಪ್ರಾಪರ್ ರೀಸನ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಅನ್ನೋದು ಇಲ್ಲ. ಏನೇ ಆಗಲಿ, ಆ 11 ಜನರ ಅಂತ್ಯ ಮಾತ್ರ ದುರಂತ ಅಂತಲೇ ಹೇಳ್ಬೋದು. ಈ ಬುರಾರಿ ಇನ್ಸಿಡೆಂಟ್ಸಿಂದ ನಾವು ಕಲಿಬೇಕಿರೋ ಅತಿ ದೊಡ್ಡ ಪಾಠ ಅಂದರೆ ನಂಬಿಕೆ ಇರಬೇಕು, ಆದರೆ ಅದು ಮೂಢನಂಬಿಕೆ ಅಥವಾ ಈ ಬ್ಲೈಂಡ್ ಬಿಲೀಫ್ ಅನ್ನೋದು ಆಗಬಾರ್ದು. ಅಟ್ಲೀಸ್ಟ್ ಆ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಲಲಿತ್ನ ಕ್ವಶನ್ ಮಾಡಿದ್ದಿದ್ರೆ, ಇಲ್ಲ ಅಪೋಸ್ ಮಾಡಿ ಹಾಗೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ದೇ ಇದ್ದಿದ್ರೆ ಅವರೆಲ್ಲ ಸಾಯದೇ ಇರ್ತಿದ್ರು ಅನಿಸುತ್ತೆ. ನಿಮಗೆ ಈ ಕೇಸ್ ಬಗ್ಗೆ ಏನು ಅನಿಸುತ್ತೆ? ನಿಮ್ಮ ಒಪಿನಿಯನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ರಿಯಲ್ ಹಾರರ್ ಆ್ಯಂಡ್ ಮಿಸ್ಟ್ರಿ ವೀಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.